ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ನಾನು ಇವತ್ತು ತಗೊಂಡು ಬಂದಿರುವಂಥದ್ದು ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಸ್ವಿಚ್ ವರ್ಡ್ಸ್ಗಳನ್ನ, ಸ್ವಿಚ್ ಕೋಡ್ಗಳನ್ನ, ವೇದಿಕ್ ಸ್ವಿಚ್ ವರ್ಡ್ಗಳನ್ನ ತಗೊಂಡು ಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ, ನಿಮಗೆ ಇವಾಗ ಗವರ್ನಮೆಂಟ್ ಜಾಬ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ ಗವರ್ನಮೆಂಟ್ ಜಾಬಿಗೆ ಯಾರೆಲ್ಲ ಪ್ರಿಪೇರ್ ಆಗಿದ್ದೀರೋ, ಯಾರಿಗೆಲ್ಲ ನಿಮಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತ ನಿಮಗೆ ಬಂದಿದೆಯೋ, ಇಂಟರ್ವ್ಯೂ ಕಾರ್ಡೇ ಬಂದಿಲ್ಲ, ಇಂಟರ್ವ್ಯೂಗೆ ಹೋಗ್ಬೇಕು, ಹಾಗೆ ಎಕ್ಸಾಮ್ ಬರ್ದಿದ್ದೀವಿ ನಮಗೆ ಅಡ್ಮಿಷನ್ ಕಾರ್ಡ್ ಬಂದಿಲ್ಲ ಅನ್ನೋಂಥವ್ರು, ಹಾಗೇನೆ ನಮಗೆ ಜಾಬು ಇಂಟರ್ವ್ಯೂ ಆಗಿದೆ, ಆಫರ್ ಲೆಟರ್ ಬರಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಕೊಂಡಿರೋರು ಎಲ್ಲರಿಗೂ ಇವತ್ತು ನಾನು ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಸ್ವಿಚ್ ವರ್ಡ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಯಾವ್ದದು ಸ್ವಿಚ್ ವರ್ಡ್ ಅಂತ ಹೇಳಿದ್ರೆ, ಇವಾಗ ನೋಡಿ, ಮೊದಲು ನೀವೆಲ್ಲರೂ ಇವಾಗ ಗವರ್ನಮೆಂಟ್ ಜಾಬ್ ಅಂತ ನಾವು ತಗೊಳ್ತೀವಿ. ಅದರಲ್ಲಿ ನಿಮ್ದು ಡ್ರೀಮ್ ಜಾಬ್ ಅನ್ನೋವಂಥದ್ದು ಇರುತ್ತೆ. ಕೆಲವರು ಟೀಚರ್ ಪೋಸ್ಟಿಗೆ ಹೋಗ್ಬೇಕು, ಇನ್ ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ರೈಲ್ವೇಸ್ಗೆ ಹೋಗ್ಬೇಕು, ಬ್ಯಾಂಕಿಗೆ ಹೋಗ್ಬೇಕು, ಹೀಗೆ ಅವ್ರದೇ ಆದ ಒಂದು ಸೆಕ್ಟರ್ಸ್ಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಇದನ್ನು ನಾವು ಡ್ರೀಮ್ ಜಾಬ್ ಅಂತ ಕರೆಯುವಂಥದ್ದು. ಈ ಡ್ರೀಮ್ ಜಾಬ್ ಅಲ್ಲಿ ನಿಮಗೆ ಯಾವ ರೀತಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಅಪ್ಲೈ ಮಾಡಿರ್ತೀರಿ ಅಲ್ವಾ, ಅಲ್ಲಿ ನಮಗೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲೇ ನಮಗೆ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಕೊಡ್ತಾ ಇರುವಂತದ್ದು ಯಾವ್ದಿದು ಸ್ವಿಚ್ ವರ್ಡ್ ಅಂತ ಹೇಳಿದ್ರೆ, ರೇಖೆ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖೆಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ನಮ್ಮ ಡ್ರೀಮ್ ಅಂದ್ರೆ ಕನಸಿನ ಉದ್ಯೋಗವನ್ನ ನಾನು ಪ್ರಾಪ್ತಿ ಮಾಡ್ಕೋಬೇಕು, ನಾನು ಅದಕ್ಕಂತಾನೆ ಓದಿದ್ದೀನಿ, ನಾನು ಅದಕ್ಕಂತಾನೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಯಾರೆಲ್ಲ ತಯಾರಾಗಿದ್ದೀರೋ ಅವರಿಗೆ ನಾನು ಕೊಡ್ತಾ ಇರೋಂಥ ಸ್ವಿಚ್ ವರ್ಡ್ ಯಾವುದು ಅಂದ್ರೆ, ಬ್ರಿಂಗ್ ಡಿವೈನ್ ಚಾರ್ ಜಾಬ್ ನೌ ಅಂತ ಹೇಳಿ ಈ ಒಂದು ಸ್ವಿಚ್ ವರ್ಡ್ ಅನ್ನ ತಗೊಂಬಂದಿದ್ದೀನಿ. ಒಂದು ಕೆಲಸ ಮಾಡ್ಬೇಕು, ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ವೈಟ್ ಶೀಟ್ ತಗೋಬೇಕು. ಒಂದು ವೈಟ್ ಶೀಟ್ ತಗೊಂಡು ನೀವು ಇದರಲ್ಲಿ ಫಸ್ಟ್ ನಾನು ಕೊಟ್ಟಿರುವಂತ ಸ್ವಿಚ್ ವರ್ಡ್ ಅನ್ನ ಬರಿಬೇಕು. ಬರೆದ್ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಯಾವ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ, ನಿಮ್ಮ ಕನಸಿನ ಜಾಬ್ ಯಾವುದು, ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಚಾಂಟ್ ಮಾಡ್ತಾ ಹೋಗ್ಬೇಕು. ಆ ಒಂದು ಕನಸಿನ ಜಾಬ್ ನೀವು ತಗೊಂಡ್ಬಿಟ್ಟಿದ್ದೀರಿ, ನಿಮಗೆ ಸಿಕ್ಕಿದೆ, ನಿಮಗೆ ದಕ್ಕಿದೆ, ನೀವು ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನೀವು ಇದನ್ನ ನಿರಂತರವಾಗಿ ಚಾಂಟ್ ಮಾಡ್ತಾನೆ ಹೋಗ್ಬೇಕು. ನೋಡಿ, ನಾವು ಏನಕ್ಕೆ ಗೊತ್ತಾ 108 ಸರಿ ಚಾಂಟ್ ಮಾಡಿ, 108 ಸರಿ ಚಾಂಟ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಒಂದ್ಸತಿ 2 ಸತಿ ಎಲ್ಲ ಚಾಂಟ್ ಮಾಡಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಯೂನಿವರ್ಸಿಗೆ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಏನಿರುತ್ತೆ, ಇವ್ರೇನೋ ಕೊಟ್ಟಿದ್ದಾರೆ, ನೋಡೋಣ ಮಾಡೋಣ ಅಂತ ಇರೋವಂಥದ್ದು. ವಿಡಿಯೋನು ಕೂಡ ಎಷ್ಟೋ ಜನ ಫುಲ್ ನೋಡಲ್ಲ. ಮೊನ್ನೆ ಯಾರೋ ಹಾಕಿದ್ದಾರೆ, ನಂಬರ್ ಏನು ಅಂತ ಹೇಳ್ಬಿಡಿ ನೀವೇ ಅಂತ.
ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನಂಬರ್ ಏನು ಅಂತ ಹೇಳಿ, ಏಂಜಲ್ ನಂಬರ್ನ ಕೊಟ್ರೆ ನಂಬರ್ ಏನು ಅಂತ ಹೇಳಿ ಅಂತ ಹೇಳಿದ್ರೆ ಅಂದ್ರೆ ಈ ತರ ಎಲ್ಲ ಮಾಡಿದ್ರೆ ನಾವು ನಿಮಗೋಸ್ಕರ ವಿಡಿಯೋಗಳನ್ನ ಮಾಡಿ ನಿಮಗೋಸ್ಕರ ನಾವು ಇಲ್ಲಿ ಒಂದು ಪರಿಹಾರಗಳನ್ನ ಕೊಡ್ತಾ ಇದ್ದೀವಿ. ಅವರು ವಿಡಿಯೋನೂ ನೋಡಕ್ಕಾಗದೆ ಕೇವಲ 15 ನಿಮಿಷ 20 ನಿಮಿಷ ವಿಡಿಯೋನೂ ನೋಡಕ್ಕಾಗ್ದೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹಾಕಿದ್ದಾರೆ. ನಂಗೆ ಅವಾಗ ಅನಿಸ್ತು, ಇಷ್ಟೆಲ್ಲ ಒಂದು ನೆಗ್ಲಿಜೆನ್ಸಿ ಇರುವಾಗ ಇವ್ರಿಗೆ ಹೆಂಗೆ ಜಾಬ್ ಅನ್ನ ತಗೊಳ್ತಾರೆ ಅಂತ. ಸೊ ಆ ತರ ಎಲ್ಲ ಯಾರು ಮಾಡಕ್ ಹೋಗ್ಬೇಡಿ. ವಿಡಿಯೋ ನಾವು ಕೊಟ್ಟಿದ್ದೀವಿ ಅಲ್ವಾ, ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಒಂದು ಕಡೆ ಕುತ್ಕೋಬೇಕು. ಕುತ್ಕೊಂಡು ಸಮಾಧಾನವಾಗಿ ಕುತ್ಕೊಂಡು ಮೈಂಡ್ ಅಲ್ಲಿ ಯಾವುದೇ ತರದ ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ, ಪ್ರೆಷರ್ಸ್ ಇಟ್ಕೋಬೇಡಿ, ಟೆನ್ಷನ್ಸ್ ಇಟ್ಕೋಬೇಡಿ. ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಬೇಕು. ಆವಾಗ್ಲೇನೆ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಮೀಟ್ ಆಗುವಂಥದ್ದು, ರೀಚ್ ಆಗುವಂಥದ್ದು, ಅವರಿಗೆ ತಲುಪೋ ಅಂಥದ್ದು ಯೂನಿವರ್ಸಿಗೆ ಅಥವಾ ಭಗವಂತನಿಗೆ. ಇಲ್ಲ ಅಂದ್ರೆ ಆಗಲ್ಲ. ಯಾವುದೇ ಒಂದು ಸ್ವಿಚ್ ವರ್ಡ್ಸು, ಸ್ವಿಚ್ ಕೋಡ್ಸು, ಸ್ವಿಚ್ ಫ್ರೇಮ್ಸು ಯಾವುದು ಸುಮ್ಮನೆ ನಾವು ಕೊಟ್ಟ ತಕ್ಷಣ ಆಗಲ್ಲ, ಹೇಳಿದ್ದೀನಿ ನಾನು. ಸೊ ಇದನ್ನ ನೀವು ಮಾಡ್ತಾ ಹೋಗಿ. ಒಂದು ವೈಟ್ ಶೀಟ್ ತಗೊಳ್ಳಿ, ನಾನು ಕೊಟ್ಟಿರೋ ಸ್ವಿಚ್ ವರ್ಡ್ ಅನ್ನ ಕುತ್ಕೊಂಡು ಹೆಚ್ಚು ಕಮ್ಮಿ ಜಪ ತಪ ಮಾಡ್ತಾರಲ್ವಾ ಧ್ಯಾನ, ಆ ಮಟ್ಟಕ್ಕೆ ದಿನಕ್ಕೆ ಒಂದು 10 ನಿಮಿಷ 15 ನಿಮಿಷ ನೀವು ನಿಮಗೋಸ್ಕರ ನಿಮ್ಮ ಕನಸಿನ ಉದ್ಯೋಗವನ್ನ ತೆಗೆದುಕೊಳ್ಳೋಕೆ, ಡ್ರೀಮ್ ಜಾಬ್ ಅನ್ನ ನೀವು ತೆಗೆದುಕೊಳ್ಳೋಕೆ ನೀವು ಕಷ್ಟಪಡ್ತಾ ಇರೋದು. ಅದು ಏನು, ಕೇವಲ 10-15 ನಿಮಿಷ ಕಣ್ಮುಚ್ಕೊಂಡು ಆ ಜಾಬಿನ ಬಗ್ಗೆ ನೀವು ಕನಸು ಕಾಣ್ತಾ ಹೋದಾಗೆಲ್ಲ, ಆ ಕಲ್ಪನೆಯಲ್ಲಿ ಹೋದಾಗ, ವಿಜುವಲೈಸೇಷನ್, ಆ ದೃಶ್ಯವನ್ನ ನೀವು ನೋಡ್ತಾ ಹೋಗಿ ನೀವು ಮಾಡಿದಾಗ ನಿಮ್ಮಲ್ಲಿ ಏನೋ ಒಂದು ಹರ್ಡಲ್ಸ್ ಇರುತ್ತೆ, ಏನೋ ನೆಗೆಟಿವಿಟೀಸ್ ಇರುತ್ತೆ, ಯಾವುದೋ ಒಂದು ಆಲಸ್ಯ, ನೆಗ್ಲಿಜೆನ್ಸಿ, ಇದೆಲ್ಲದು ಬ್ರೇಕ್ ಥ್ರೂ ಆಗಿ ನಿಮಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ ಅಂದ್ಬಿಟ್ಟೆ ನಾವು ವಿಡಿಯೋಗಳ ಮುಖಾಂತರ ಹೇಳ್ತಾ ಇರುವಂತದ್ದು. ಸೊ ಯಾರಿಗೆಲ್ಲ ನಿಮ್ಮ ಡ್ರೀಮ್ ಜಾಬ್ ಅನ್ನ ಪಡ್ಕೋಬೇಕು ಅಂತ ಇದ್ದೀರೋ ಅವರು ಇದನ್ನ ನೀವು ಮಾಡ್ಕೊಳ್ಳಿ. ಇನ್ನು ಎಷ್ಟೋ ಜನ ಎಕ್ಸಾಮ್ಸ್ ಅನ್ನ ಬರ್ದಿದ್ದೀರಿ, ಎಕ್ಸಾಮ್ ಬರೆದ್ಮೇಲೆ ನಿಮಗೆ ಅನಿಸ್ಬೋದು ಒಂದು ಸ್ಟೇಜ್ ಮುಗೀತು, ಇನ್ನು ಏನಿದ್ರು ನನಗೆ ಇಂಟರ್ವ್ಯೂಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂಗೆ ನನಗೆ ಬರಬೇಕು ಅಂತ ಹೇಳಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ. ಎಷ್ಟೋ ಜನಕ್ಕೆ ಅದು ಟೆನ್ಷನ್ ಇರ್ಬೋದು, ಅಯ್ಯೋ ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಇಂಟರ್ವ್ಯೂ ಬರಲೇ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಮಿಸ್ ಆಯ್ತಾ, ಅಡ್ರೆಸ್ ಎಲ್ಲಾದ್ರೂ ಬೇರೆ ಕಡೆ ಹೋಯ್ತಾ, ಅಥವಾ ನಾನು ಇನ್ನೇನೋ ಬೇರೆ ಕಡೆ ಏನೇನಾದ್ರೂ ಅನ್ಕೊಂಡಿದ್ದೀನ ಅಂತ ಅನ್ನೋರಿಗೆ ಇಲ್ಲಿ ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಲಾರ್ಚ್ ಅನ್ನುವಂತ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಲಾರ್ಚ್ 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 ಅಂತ ಹೇಳಿ ನಾನು ಈ ಜಾಬಿಗೆ ಅಪ್ಲೈ ಮಾಡಿದ್ದೀನಿ, ನನಗೆ ಇಂಟರ್ವ್ಯೂ ಬಂದಿದೆ, ನನಗೆ ಇಂಟರ್ವ್ಯೂ ನಾನು ಫೇಸ್ ಮಾಡ್ತಾ ಇದ್ದೀನಿ, ನಾನು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂತ ಇದೆಲ್ಲದೂ ನೀವು ಮನಸ್ಸಿನಲ್ಲಿ ನಿಮ್ಮ ಪ್ರತಿಯೊಂದು ಅಣುವು ಕಣವು ನೀವು ಆ ತರ ತಗೊಂಡು ಈ ಲಾರ್ಚ್ ಅನ್ನುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಇದ್ರೊಟ್ಟಿಗೆ ಒಂದು ಏಂಜಲ್ ನಂಬರ್ ಕೊಡ್ತಾ ಇದ್ದೀನಿ, ತುಂಬಾ ಪವರ್ಫುಲ್ ಆಗಿರುವಂತದ್ದು. ಈ ಏಂಜಲ್ ನಂಬರು ಓನ್ಲಿ ಫಾರ್ ಇಂಟರ್ವ್ಯೂಗೆ, ಇಂಟರ್ವ್ಯೂ ಲೆಟರ್ ಬರ್ಲಿಕ್ಕೆ, ಇಂಟರ್ವ್ಯೂ ಕಾರ್ಡ್ ಬರ್ಲಿಕ್ಕೆ, ಅಡ್ಮಿಷನ್ ಕಾರ್ಡ್. ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ನಮ್ಗೆ ಎಕ್ಸಾಮ್ಗೆ ಅಡ್ಮಿಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳ್ತಾರೆ, ಅವ್ರಿಗೂ ಸಹ ಇದು ಉಪಯೋಗಕ್ಕೆ ಬರುತ್ತೆ. ಇಂಥವರಿಗೆ ಲಾರ್ಚ್ ಅಂತ ಹೇಳಿ ಪಕ್ಕದಲ್ಲಿ ಒಂದು ನಂಬರ್ ತಗೊಳ್ಳಿ, 544112 ಅನ್ನುವಂತ ಇದನ್ನ ಲೈನ್ ಆಗಿ ನೀವು ತಗೊಳ್ತಾ ಹೋದ್ರೆ, ಲಾರ್ಚ್ ಅಂತ ಹೇಳಿ 544112 ಅಂತ ನೀವು ಚಾಂಟ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಸ್ಟಕ್ ಆಗಿರೋ, ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿರೋ ಅಂತ, ಅಡೆತಡೆಗಳಿರೋ ಅಂತ, ಕೆಟ್ಟ ದೃಷ್ಟಿಗಳು ಬಿದ್ದಿರೋ ಅಂತ ಎಲ್ಲದೂ ನಿರ್ನಾಮ ಆಗಿ ನಿಮಗೆ ಇಂಟರ್ವ್ಯೂಗೆ ನಿಮ್ಗೆ ಹೋಗ್ತೀರಿ, ಸಕ್ಸಸ್ ಅನ್ನು ಮಾಡಿಕೊಡೋ ಅಂತ ಈ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೇಳ್ತೀನಿ ನಾನು, ಆಫರ್ ಲೆಟ್ರು. ಎಷ್ಟೋ ಜನ ಏನಂತ ಹೇಳಿದ್ರೆ ಎಕ್ಸಾಮ್ಸ್ ಗಳನ್ನ ಬರ್ದಿದ್ದೀರಿ, ಹಾಗೆ ಇಂಟರ್ವ್ಯೂನೂ ಆಗಿರುತ್ತೆ, ಇಂಟರ್ವ್ಯೂ ಸಕ್ಸಸ್ ಆಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನ್ಗೆ ಯಾಕೋ ಜಾಬ್ ಆಫರ್ ಲೆಟ್ರು ಬರಲೇ ಇಲ್ಲ, ಎಲ್ಲಾಯ್ತು ಏನಾಯ್ತು, ಅಥವಾ ನನ್ಗೆ ಲಕ್ ಇಲ್ವಾ, ನಮ್ಗೆಲ್ಲ ಸಿಗಲ್ವಾ, ಇದು ಯಾವುದು ನೆಗೆಟಿವ್ ಥಾಟ್ಸ್ ಗಳನ್ನ ಕೊಡಬೇಡಿ. ಅದಕ್ಕೆ ಅಂತಾನೆ ಆಫರ್ ಲೆಟ್ರು ನಮ್ಮ ಮನೆಗೆ ಬಾಗಿಲಿಗೆ ಬರಬೇಕು ಅಂತ ಹೇಳಿದ್ರೆ, ನಮ್ಮನ್ನ ಹುಡುಕಿಕೊಂಡು ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ಮತ್ತೊಂದು ನಾನು ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಲಾರ್ಚ್ ಜೊತೆಗೆ ಒಂದು ಸ್ವಿಚ್ ಕೋಡ್ ಅನ್ನ ಕೊಡ್ತಾ ಇದ್ದೀನಿ. ಲಾರ್ಚ್ ಅಂತ ಕೊಟ್ಬಿಟ್ಟು
54845053 ಇದನ್ನ ನೀವು ಹೇಳ್ಕೊಳ್ಳಿ. ಇದನ್ನ ಹೇಳ್ತಾ ಹೇಳ್ತಾ ನಿಮಗೆ ಆಫರ್ ಲೆಟರ್ ಬಂದಿದೆ ಅಂತ ಹೇಳಿ ಹೇಳ್ತಾ ಹೋಗಿ. ನೋಡಿ, ನಾನು ಇಲ್ಲಿ ಏನೇ ಆಗಲಿ 3 ಸ್ವಿಚ್ ಕೋಡ್ಗಳನ್ನ ಕೊಟ್ಟಿದ್ದೀನಿ. ತುಂಬಾ ಪವರ್ಫುಲ್ ಆಗಿರುವಂತ ಸ್ವಿಚ್ ಕೋಡ್ಗಳಿದೆ. ಯಾರೆಲ್ಲ ಇಲ್ಲಿ ಎಷ್ಟೋ ಜನ ಅಲ್ಲಿ ಕೇಳ್ತಾ ಇದ್ರು ನಾವು ಬೇರೆ ಇದಕ್ಕೆ ಟ್ರೈ ಮಾಡ್ಬೋದು ಅಂತ. ಎನಿ ಎಕ್ಸಾಮ್ಸ್, ಯಾವುದೇ ಒಂದು ಸರ್ಕಾರಿ ಉದ್ಯೋಗಕ್ಕೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡುವಂಥವ್ರು, ಇಂಟರ್ವ್ಯೂಗೆ ಫೇಸ್ ಮಾಡುವಂಥವ್ರು, ಆಫರ್ ಲೆಟರ್ ಬರೋವಂಥವ್ರು ಇದನ್ನ ನಾನು ಕೊಡ್ತಾ ಇರೋದನ್ನ ಉಪಯೋಗ ಮಾಡ್ಕೊಳ್ಳಿ. ಇದಷ್ಟೇನಾ? ಖಂಡಿತ ಅಲ್ಲ. ಯಾರೆಲ್ಲ ನಮ್ಮ ಡ್ರೀಮ್ ಜಾಬ್ ಅಂತ ನಾವು ತಗೊಂಡ್ಮೇಲೆ ಆಯ್ತು, ಹೊರಗಡೆಗೆ ಬೇರೆ ಯಾವುದೇ ಕಂಪನಿಗಳಲ್ಲಿ ನೀವು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ಅವರಿಗೂ ಕೂಡ ಇದು ವರ್ಕ್ ಆಗೇ ಆಗತ್ತೆ. ಈ ಒಂದು ಸಂದರ್ಭದಲ್ಲಿ ಜಾಬು ತುಂಬಾನೇ ಒಂದು ಕಾಲ್ ಫಾರ್ ಆಗ್ತಾ ಇದೆ. ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನನ್ನ ಒಂದು ಚಾನೆಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ. ಖಂಡಿತ ನಿಮಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಬ್ ಕಾಲ್ ಫಾರ್ ಆಗಿದೆ ಅಂತ ಹೇಳಿ, ಆಫರ್ಸ್ಗಳು ಬರ್ತಾ ಇದೆ ಅಂತ ಹೇಳಿ, ಖಂಡಿತ ಕರ್ನಾಟಕ ಗವರ್ನಮೆಂಟ್ ಇಂದ ತುಂಬಾ ಜನಕ್ಕೆ ಕೆಲಸಗಳನ್ನ ಅವರು ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಂದ್ರೆ ಸೆಕ್ಟರ್ಗಳಲ್ಲಿ ಕೆಲಸಗಳು ಸಿಗ್ತಾ ಇದೆ. ಹಳ್ಳಿ ಮನೆಗಳಿಗೆ ಕೆಲಸದ ಒಂದು ಉದ್ಯೋಗ ಅವಕಾಶ ಪ್ರಾಪ್ತಿ ಆಗ್ತಾ ಇದೆ. 10th ಓದಿರೋದ್ರಿಂದ ಹಿಡಿದು ಮಾಸ್ಟರ್ ಡಿಗ್ರಿ PhD ಮಾಡಿರೋರ್ವರ್ಗು ಕೂಡ ಉದ್ಯೋಗ ಪ್ರಾಪ್ತಿ ಆಗ್ತಾ ಇದೆ. ನಿಮ್ಮ ಕನಸಿನ ಜಾಬ್ ಅನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ನಾವು ಕೊಟ್ಟಿರೋದಿಷ್ಟೇ, ತುಂಬಾ ಒಂದು ಉಪವಾಸ ವ್ರತ ಮಾಡಬೇಕು, ಬೆಳಗಿಂದ ಸಂಜೆವರೆಗೂ ನೀವು ಧ್ಯಾನ ಮಾಡಬೇಕು, ಇದು ಯಾವುದನ್ನು ನಾವು ಹೇಳ್ತಾ ಇಲ್ಲ. ನೀವು ನಿಮ್ಮ ಒಂದು ಕರಿಯರ್ಗೋಸ್ಕರ, ನಿಮ್ಮ ಡ್ರೀಮ್ ಜಾಬ್ ತಗೊಳ್ಳೋಕ್ಕೋಸ್ಕರ, ಗವರ್ನಮೆಂಟ್ ಜಾಬ್ ತಗೊಳ್ಳೋಕ್ಕೋಸ್ಕರ ಕೇವಲ 15 ನಿಮಿಷ ನಿಮಗೋಸ್ಕರ ಒಂದು ಪಾಸಿಟಿವ್ ಥಾಟ್ಸ್ ಗಳನ್ನ ವಿತ್ ಸ್ವಿಚ್ ಕೋಡ್, ಸ್ವಿಚ್ ಫ್ರೇಮ್, ಸ್ವಿಚ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ನಿಮಗೋಸ್ಕರ ಚಾಂಟ್ ಮಾಡ್ತಾ ಹೋಗಿ. ಕೇವಲ 15 ನಿಮಿಷ ಮಾತ್ರ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ, ಮತ್ತೆ ಮುಂದೆ ಸಾಕಷ್ಟು ಇದೆ ನಮ್ಮ ಹತ್ರ. ಸ್ವಿಚ್ ವರ್ಡ್ಸ್, ಸ್ವಿಚ್ ಫ್ರೇಮ್ಸ್, ಸ್ವಿಚ್ ಕೋಡ್ಸ್ಗಳು, ಇದು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ರಿಲೇಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಗೊಂಡ್ ಬರ್ತಾ ಇದ್ದೀನಿ. ಈ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ 1 year ಬ್ಯಾಕೇನೆ ಕೊಟ್ಟಿದ್ದೀವಿ. ಅವಾಗ ನಿಮ್ಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಿರಲ್ಲ. ತುಂಬಾ ಜನ ಉದ್ಯೋಗವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. 1 ವರ್ಷದಿಂದ ನನ್ನ ಚಾನೆಲ್ನ ಯಾರೆಲ್ಲ ಫಾಲೋ ಮಾಡಿದಾರೋ ಎಲ್ಲರಿಗೂ ಉದ್ಯೋಗ ಪ್ರಾಪ್ತಿಯಾಗಿದೆ. ಯಾಕೆ ಅಂದ್ರೆ ನಾವು ಕೊಡ್ತಾ ಇರುವಂತ ಸ್ವಿಚ್ ಕೋಡ್ಗಳು, ಸ್ವಿಚ್ ವರ್ಡ್ಸ್ಗಳು ತುಂಬಾ ಪವರ್ಫುಲ್ ಆಗಿದೆ. ಹಾಗಾಗಿ ನೀವು ಇದನ್ನ ಮರಿದೇನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹಾಗೆ ಹೋಗ್ಬೇಡಿ, ಹೈಪ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದೆ ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಮಿಸ್ ಆಗುತ್ತೆ ಅಂತ ಹೇಳ್ತಾ, ನಾವು ಹಾಕುವಂತ ವಿಡಿಯೋ ಮೊದಲು ನಿಮಗೆ ರೀಚ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ನೀವು. ಹಾಗಾಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ, ಎಲ್ಲರಿಗೂ ಉಪಯೋಗ ಆಗಿರುವಂತ ಒಂದು ವಿಡಿಯೋ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಹೋಗ್ಬರ್ಲಾ? ನಮಸ್ಕಾರ.